ANTF ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಕೋಮು ಸಂಘರ್ಷವನ್ನ ಕೋಮು ಗಲಭೆಯನ್ನ ಕರಾವಳಿ ಭಾಗದಲ್ಲಿ ತಡೆಯೋದಕ್ಕೆ ಇರುವಂತ ಸ್ಪೆಷಲ್ ಆದಂತ ಒಂದು ವಿಂಗ್ ರಾಜ್ಯ ಸರ್ಕಾರ ರಚನೆ ಮಾಡ್ತಾ ಇರುವಂತ ಒಂದು ವಿಂಗ್ ಎಲ್ಲೆಲ್ಲಿ ಕಾರ್ಯಾಚರಣೆಯನ್ನ ಮಾಡುತ್ತೆ ಆ ವಿಂಗ್ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ಕರಾವಳಿ ಭಾಗದ ಉಡುಪಿ ಜಿಲ್ಲೆ, ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ, ಮತ್ತೊಂದು ಶಿವಮೊಗ್ಗ ಜಿಲ್ಲೆ. ಒಂದು ಬ್ರೀಫ್ ಹಿಸ್ಟ್ರಿಯನ್ನ ಹೇಳಬೇಕು ಈ ಆಂಟಿ ಕಮ್ಯುನಲ್ ವಿಂಗ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ 2023 ಜೂನ್ 6ನೇ ತಾರೀಕು ಆಗ ಕರಾವಳಿ ಭಾಗದಲ್ಲಿ ಈ ನೈತಿಕ ಪೊಲೀಸ್ ಗಿರಿಯ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇರುತ್ತವೆ. ಆಗ ಇದೇ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರಾವಳಿ ಭಾಗಕ್ಕೆ ಹೋಗಿರ್ತಾರೆ. ಮಂಗಳೂರಿಗೆ ಹೋಗಿ ನಾವು ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಜಾರಿಗೆ ತರ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿರ್ತಾರೆ. ಯಾವಾಗ 2023. ಆದ್ರೆ 2023 ಜೂನ್ ನಲ್ಲಿ ಹೇಳಿದಂತ ಆ ಮಾತು ಬರೀ ಘೋಷಣೆಗಷ್ಟೇ ಸೀಮಿತ ಆಗತ್ತೆ. 2 ವರ್ಷ ಕಳೆದ್ರೂ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಈ ನಿಟ್ಟಿನಲ್ಲಿ ಆಗಿರೋದಿಲ್ಲ. ಅಂದ್ರೆ ಸರ್ಕಾರ ತನ್ನ ಉದ್ದೇಶವನ್ನ ಘೋಷಣೆಗೆ ಮಾತ್ರ ಸೀಮಿತ ಮಾಡಿಬಿಡ್ತು. ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಇಚ್ಛಾಶಕ್ತಿಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸಿರಲಿಲ್ಲ. ಅದಾದ ನಂತರ ಮೇ 3ನೇ ತಾರೀಕು ಅಂದ್ರೆ ಮೊನ್ನೆ ಸುಹಾಸ್ ಶೆಟ್ಟಿಯ ಮರ್ಡರ್ ಆಯ್ತಲ್ಲ, ಆ ನಂತರದಲ್ಲಿ ಜಿಲ್ಲೆಗೆ ಬರ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಆಗ ಬಂದವರು ಹೇಳ್ತಾರೆ, ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ನಾವು ಆಂಟಿ ನಕ್ಸಲ್ ಫೋರ್ಸ್ ಯಾವ ರೀತಿ ಕೆಲಸ ಮಾಡುತ್ತೋ ಹಾಗೆಯೇ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡ್ತೀವಿ. ಆ 2 ಜಿಲ್ಲೆಗಳಿಗೆ ಸೀಮಿತವಾಗಿ 15 ದಿನಗಳ ಒಳಗೆ ಇದು ರಚನೆಯಾಗುತ್ತೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಹೇಳಿದ ರೀತಿ ನಾವು ನೋಡೋದಾದ್ರೆ ಮೇ 20ನೇ ತಾರೀಕಿನ ಒಳಗಾಗಿ ಆ ವಿಂಗ್ ರಚನೆಯಾಗಬೇಕಾಗಿತ್ತು, ಕಾರ್ಯರೂಪಕ್ಕೆ ಬರಬೇಕಾಗಿತ್ತು. ಆಗ್ಲಿಲ್ಲ. ಈಗ ಅಬ್ದುಲ್ ರೆಹಮಾನ್ ಹತ್ಯೆಯ ಬಳಿಕ ಮತ್ತೊಮ್ಮೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ನ ಬಗ್ಗೆ ಚರ್ಚೆಯಾಗಿದೆ. ಈ ಬಾರಿ ಫೈನಲಿ ಅದರ ಅಗತ್ಯತೆಯನ್ನ ಮನಗಂಡಂತಹ ಸರ್ಕಾರ ಆದೇಶವನ್ನ ಹೊರಡಿಸಿದೆ. IGP ನೇತೃತ್ವದಲ್ಲಿ ರಚನೆಯಾಗುವಂತಹ ಒಂದು ಆಂಟಿ ಕಮ್ಯುನಲ್ ವಿಂಗ್ ಇದು, ಪೊಲೀಸ್ ಫೋರ್ಸ್ ಇದು. ಆಂಟಿ ನಕ್ಸಲ್ ಫೋರ್ಸ್ ಏನಿದೆ, ನಕ್ಸಲಿಸಂ ಆಲ್ಮೋಸ್ಟ್ ಸಂಪೂರ್ಣವಾಗಿ ನಿರ್ನಾಮವಾದಂತಹ ನಂತರದಲ್ಲಿ ಆ ಫೋರ್ಸ್ನ ವಿಸರ್ಜನೆ ಮಾಡೋಕೆ ರಾಜ್ಯ ಗೃಹ ಇಲಾಖೆ ತೀರ್ಮಾನವನ್ನ ಮಾಡಿತ್ತು. ಈಗ ಅದರಲ್ಲೇ ಅರ್ಧದಷ್ಟು ಪೊಲೀಸ್ ಫೋರ್ಸ್ ಅನ್ನ ಈ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ಗೆ ಶಿಫ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಆ ಟೀಮ್ ಈ 3 ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡುತ್ತೆ: ಉಡುಪಿ, ದಕ್ಷಿಣ ಕನ್ನಡ ಹಾಗೆ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.